ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕ ನೋಡ್ರಿ ಮಟನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಹಳ್ಳಿ ಕಡೆ ಮಟನ್ ಹೆಂಗೆ ಮಾಡೋದು ಅಂತೇಳಿ ನೋಡ್ರಿ. ಮಟನ ಎಷ್ಟು ಬೆಂದದ ಎಷ್ಟು ಚಂದ ಮೆತ್ತಗೆ ಬೇಯ್ದದ ನೋಡ್ರಿ. ಹಿಂಗೆ ಬೇಯಿಸ್ಕೋಬೇಕಂದ್ರೆ ಒಲೆ ಮ್ಯಾಗ ಮಾಡ್ಕೊಂಡೀನಿ ನೋಡ್ರಿ. ನೋಡ್ರಿ ಮಟನ್ ಎಲ್ಲ ಸ್ವಚ್ಛಾಗಿ ಎರಡು ನೀರಿನಿಂದ ತೊಳ್ಕೊಳತ್ತೀನಿ ನೋಡ್ರಿ. ಸ್ವಚ್ಛ ತೊಳೆದಾದ ಬಳಿಕ ಅದರ ನೀರೆಲ್ಲ ಬಿಡಿಸಿ ಮಟನ್ ಪೀಸೆಲ್ಲ ಈ ಕಡೆ ಹಾಕ್ಕೊಳತ್ತೀನಿ ರೀ. ಈಗ ನೋಡ್ರಿ ಅರಿಶಿಣ ಮತ್ತು ಕೊತ್ತಂಬರಿ ಮತ್ತು ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಇವೆಲ್ಲ ಹಾಕೊಂಡ್ ಬಳಿಕ ಒಲೆ ಮ್ಯಾಗ ಇಡ್ತೀನಿ ನೋಡ್ರಿ. ಮತ್ತು ಎರಡು ಟಮಾಟ ಹಾಕ್ಕೊತೀನಿ ರೀ. ಉದ್ದಾಗೆ ಕಟ್ ಮಾಡ್ಕೊಂಡಂತ ಟಮಾಟ ಹಾಕ್ಕೊಂಡೀನಿ ರೀ. ಈಗ ನೋಡ್ರಿ ಪ್ಲೇಟ್ ಮುಚ್ಚಿ ಒಂದು 20 ನಿಮಿಷ ಬೇಯಕ್ಕೆ ಬಿಟ್ಟಿನಿ ರೀ. 20 ನಿಮಿಷ ಆಗಕ್ಕೆ ಸ್ವಲ್ಪ ಕಡ್ಚಿ ಮುಖಾಂತರ ತಿರುಗಾಡಕೊಳತ್ತೀನಿ ರೀ. ಯಾಕಂದ್ರೆ ಅದ್ರೊಳಗೆ ನೀರಿಗೆ ಕಮ್ಮಿ ಆಗ್ಯಾವ ನೋಡ್ಲತ್ತೀನಿ ರೀ. ನೀರು ಸ್ವಲ್ಪ ಕಮ್ಮಿ ಆಗ್ಯಾವ ರೀ. ಮತ್ತು ನಾ ಸ್ವಲ್ಪ ನೀರು ಬೆಚ್ಚ ಮಾಡ್ಕೊಂಡು ತಂದೀನಿ ರೀ. ಈಗ ಆ ನೀರು ಇದ್ರೊಳಗೆ ಹಾಕ್ತೀನಿ ನೋಡ್ರಿ. ನೀರು ಹಾಕ್ಕೊಂಡ್ ಬೆಳಕ್ರಿ ಮತ್ತು ಒಂದು ತಾಸು ಕುದಿಸ್ಬೇಕು ರೀ. ಅವಾಗೇ ಮಟನ್ ಚಂದ ಬೇಯ್ತದೆ ರೀ. ನೋಡ್ರಿ ನಮ್ಮ ಒಲೆ ಮೇಲೆ ಮಲ್ಲಿಗೆ ಹೂವಿನ ಗಿಡ ಆಗ್ಯದ ರೀ. ನೋಡ್ರಿ ಎಷ್ಟು ಘಮ ಘಮ ಅಂತ ಮಟನ್ ವಾಸನೆ ಹೆಂಗೆ ಬರತ್ತದ ರೀ. ಹಿಂಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಹಿಂಗೆ ಒಲೆ ಮ್ಯಾಗ ನೀವು ಬೇಯಿಸ್ಕೊರಿ. ಜಾಸ್ತಿ ಮಸಾಲೆ ಸಾಂಬಾರಿಗೆ ಏನು ಹಾಕೋಬಾರ್ದ್ರಿ. ಇಷ್ಟ ಹಾಕೊಂಡು ಮಾಡ್ಬೇಕ್ರಿ. ನೋಡ್ರಿ ನಮ್ಮ ಮನ್ಯಾಗ ಮಾಡಿಟ್ಟಂಥ ಮಸಾಲ ಖಾರಿನ ಪೌಡ್ರ್ ಹಾಕ್ಲತ್ತೀನಿ ರೀ. ಈಗ ಇದ್ರ ಜೊತೆ ರೀ ನಾವು ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಮಾಡ್ಕೋತೀವಿ ರೀ. ಜೋಳದ ರೊಟ್ಟಿ ಜೊತೆ ಊಟ ಭಾರಿ ಆಗ್ತದ ರೀ. ಈಗ ನೋಡ್ರಿ ಬಿಸಿಯಾದ ಜೋಳದ ರೊಟ್ಟಿ ಭೀ ಮಾಡ್ಕೋತೀವಿ ರೀ. ಹಿಂಗೆ ನೀವು ಹಿಂಗೆ ಮಟನ್ ಮಾಡ್ಕೊಂಡು ತಿನ್ನಿರಿ. ಮತ್ತು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಾವು ಇನ್ನೊಂದು ಸ್ವಲ್ಪ ಉಗ ಬರ್ಬೇಕು ರೀ ಮಟನ. ಈಗ ಇದೆಲ್ಲ ರೆಡಿ ಆಗೈತೆ ರೀ ಮಟನ. ಕೆಳಗೆ ಇಳಿಸಿ ನಾನು ಈಗ ಜೋಳದ ರೊಟ್ಟಿ ಹಾಕ್ಸೋತೀನಿ ನೋಡ್ರಿ. ನಮ್ಮಮ್ಮ ಜೋಳದ ರೊಟ್ಟಿ ಹಾಕ್ತಾಳ್ರಿ. ಇದೆಲ್ಲ ಕರೆಕ್ಟ್ ಆಗ್ಯದ ರೀ ಸಾಂಬಾರ. ಈಗ ಮಟನ್ ಸಾಂಬಾರು ಬರೋಬ್ಬರಿ ಈಗ ನೋಡ್ರಿ ನಾವು ಜೋಳದ ರೊಟ್ಟಿ ಮಾಡ್ಕೋತೀವಿ ರೀ. ರೊಟ್ಟಿ ಬಡ್ದು ನಾದ್ಕೊಂಡು 2 ರೊಟ್ಟಿ ಮಾಡಿ ಆ ಮಟನ್ ಸಾಂಬಾರು ಒಳಗೆ ಕಲ್ಸ್ಕೊಂಡು ಉಂಡ್ರೆ ನೋಡ್ರಿ ಅದ್ರ ರುಚಿನೇ ಬೇರೆ ರೀ. ಹಿಂಗೆ ನೀವು ಮಾಡ್ಕೊಂಡು ತಿನ್ನಿರಿ. ಮತ್ತು ನಮ್ಗೆ ಕಮೆಂಟ್ನಾಗ ಹೇಳ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ. ನೋಡ್ರಿ ಹಿಂಗೆ ಜೋಳದ ರೊಟ್ಟಿ ಜೊತೆ ಮಟನ್ ಸಾಂಬಾರು ಜೊತೆ ನೀವು ಒಮ್ಮೆ ಮಾಡಿರ್ಬೋದು ಭಾಳ ಸಾರಿ. ಹಿಂಗೆ ಒಮ್ಮೆ ಒಲೆ ಮೇಲೆ ನೀವು ಮಾಡಿರಿ. ನೋಡಿದ್ಕೆ ಥ್ಯಾಂಕ್ಸ್ ರೀ. ಮತ್ತು ಹಿಂಗೆ ನಮ್ಮ ವಿಡಿಯೋಗಳು ನೋಡ್ತಾ ಇರ್ರಿ. ನಮ್ಮ ವಿಡಿಯೋ ಯಾರು ನೋಡಲ್ಲ ಎಲ್ಲರೂ ನೋಡ್ರಿ.